ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ವೈಕುಂಠ ಏಕಾದಶಿಯ ಮಹತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನನ್ನು ಕೇಳ್ತಾನೆ, ಈ ಪೌಷ ಶುಕ್ಲ ಮಾಸದಲ್ಲಿ ಬರ್ತಾ ಇರುವಂತಹ ಹುಣ್ಣಿಮೆಯ ಸಮೀಪದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಯಾವುದಪ್ಪ? ಈ ಡಿಸೆಂಬರ್ ಜನವರಿ ಚಳಿಗಾಲದಲ್ಲಿ ಬರ್ತಾ ಇರುವಂಥದ್ದು ಯಾವ ಏಕಾದಶಿ? ಇದರ ಮಹತ್ವಗಳು ಏನು? ಹಾಗೂ ಯಾವ ರೀತಿ ಏಕಾದಶಿಯನ್ನು ಆಚರಿಸಬೇಕು? ಯಾವ ದೇವರನ್ನು, ಯಾವ ವಿಷ್ಣುವಿನ ರೂಪವನ್ನು ಆರಾಧನೆ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ತಕ್ಕನಾಗಿ ಶ್ರೀಕೃಷ್ಣನೇ ಈ ಏಕಾದಶಿಗೆ ಪುಷ್ಯ ಮಾಸದ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೇಳ್ತಾರಪ್ಪ. ಇದಕ್ಕೆ ಬಹಳ ಮಹತ್ವ ಇದೆ. ಕೆಲವೊಂದು ಮಹತ್ವಗಳನ್ನು ಶ್ರೀಕೃಷ್ಣ ಹೇಳ್ತಾನೆ. ಯಾರು ಈ ಏಕಾದಶಿಯನ್ನು ಆಚರಿಸ್ತಾರೋ ಅವರ ಎಲ್ಲ ಪಾಪಗಳು ನಶಿಸಿ ಹೋಗುತ್ತವೆ. ಎಲ್ಲ ಪಾಪದ ಕೊಡ ಖಾಲಿಯಾಗಿ ಅವರು ವೈಕುಂಠ ಲೋಕಗಳಿಗೆ ಹೋಗುವುದಕ್ಕೆ ತಯಾರಾಗ್ತಾರಪ್ಪ. ಈ ಏಕಾದಶಿ ಸಮಯದಲ್ಲಿ ನಾರಾಯಣನ ಮೂರ್ತಿಯನ್ನು, ನಾರಾಯಣ ರೂಪಿಯಾದ ವಿಷ್ಣುವಿನನ್ನು ಪೂಜೆ ಮಾಡಬೇಕು. ಯಾವ ದೇವರಿಗೆ ಬೇರೆ ಯಾವ ಕರ್ಮದ ಅಂಟು ಇಲ್ಲವೋ, ಅಥವಾ ಯಾರು 3 ಗುಣಗಳನ್ನು ಮೀರಿ ನಿಂತಿದ್ದಾನೋ, ಅವನಕ್ಕಿಂತ ಮೇಲೆ ಬೇರೆ ಯಾರೂ ಇಲ್ಲವೋ ಆ ನಾರಾಯಣ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಇದಕ್ಕೆ ಒಂದು ಉಪಕಥೆಯನ್ನು ಕೂಡ ಕೃಷ್ಣ ಹೇಳ್ತಾನೆ. ಒಮ್ಮೆ ಭದ್ರಾವತಿ ಅಂತ ಒಂದು ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ಸುಕೇತುಮಾನ್ ಅಂತ ಒಬ್ಬ ಬಹಳ ದೈವಿ ಭಕ್ತನಾದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಶೈಬ್ಯ ಅಂತ ಮಡದಿ ಇರ್ತಾಳೆ, ರಾಣಿ. ಸುಕೇತುಮಾನ್ ಹಾಗೂ ಶೈಬ್ಯ ಬಹಳ ಅನ್ಯೋನ್ಯವಾಗಿ ಜೀವನ ಮಾಡ್ತಿರ್ತಾರೆ, ಹಾಗೂ ರಾಜ್ಯಭಾರವನ್ನು ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆಗಳು ಇರೋದಿಲ್ಲ. ಆದರೆ ಸಮಯ ಕಳೆದ ಹಾಗೆ ಶೈಬ್ಯನಿಗೂ ಹಾಗೂ ಸುಕೇತುಮಾನರಿಗೂ ಸ್ವಲ್ಪ ಮದುವೆ ಆಗಿ ವಯಸ್ಸಾಗ್ತಾ ಬರುತ್ತೆ. ಆದರೆ ಮಕ್ಕಳಾಗ್ತಾ ಇರೋದಿಲ್ಲ. ಆವಾಗ ಅವರು ಅಂದ್ಕೊಳ್ತಾರೆ, ನಾವು ಮದುವೆ ಆಗಿ ಸಮಯ ಕಳೀತಾ ಇದೆ, ವರ್ಷಗಳು ಉರುಳ್ತಾ ಇವೆ, ಆದರೂ ನಮಗೆ ಒಂದು ಪುತ್ರ ಸಂತಾನ ಸಿಗ್ತಾ ಇಲ್ಲಪ್ಪ. ಏನಕ್ಕೆ ಹೀಗೆ ಆಗ್ತಾ ಇದೆ ಅಂತ ತಿಳಿತಾ ಇಲ್ಲ. ಎಲ್ಲ ರೀತಿಯ ದಾನ ಧರ್ಮಗಳನ್ನು ಮಾಡೇ ಆಯಿತು, ಪೂಜೆ ಪುನಸ್ಕಾರಗಳನ್ನು ಮಾಡೇ ಆಯಿತು, ಆದರೂ ಮಕ್ಕಳು ಆಗ್ತಾ ಇಲ್ಲ. ಏನು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವರು ಕೊರಗೋದಕ್ಕೆ ಶುರು ಮಾಡ್ತಾರೆ. ಸುಕೇತುಮಾನನಿಗೆ ಬರ್ತಾ ಬರ್ತಾ ರಾಜ್ಯದ ಮೇಲಿನ ಆಸೆ ಹಾಗೂ ರಾಜ್ಯಭಾರ ಮಾಡಬೇಕು ಎಂಬಂತಹ ಒಂದು ಹಂಬಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅವನು ಅಂದ್ಕೊಳ್ತಾನೆ, ನಮಗೆ ಈಗ ನಾವು ನಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡ್ತಾ ಇದ್ದೇವೆ, ನಾನು ನನ್ನ ಹೆಂಡತಿ ಸೇರಿಕೊಂಡು. ಆದರೆ ನಮ್ಮ ಮುಂದೆ ನಮಗೂ ಹಾಗೂ ಪಿತೃಗಳಿಗೂ ತರ್ಪಣ ಕೊಡೋರು ಯಾರೂ ಇರೋದಿಲ್ಲ. ನಾವು ಸಂತಾನಹೀನರಾಗಿದ್ದೇವೆ, ಪುತ್ರಹೀನರಾಗಿದ್ದೇವೆ. ನಮ್ಮ ಈ ಸಂಸಾರ ಇಲ್ಲೇ ಕೊನೆಗೊಳ್ತಾ ಇದೆ. ನಮ್ಮ ಪಿತೃಗಳು ಕೂಡ ಮುಂದೆ ಯಾರು ಪಿಂಡೋದಕ ಕ್ರಿಯೆಯನ್ನು ಮಾಡುವವರು ಇಲ್ಲದೆ, ತರ್ಪಣವನ್ನು ಕೊಡುವವರಿಲ್ಲದೆ ಕಷ್ಟಪಡಬೇಕಾಗುತ್ತೆ. ಯಾರೂ ನಮಗೆ
ನಮ್ಮ ರಾಜ್ಯವನ್ನು ನಡೆಸ್ಕೊಂಡು ಹೋಗೋರು ಕೂಡ ಯಾರೂ ಇಲ್ಲ. ಹಾಗೂ ನಮಗೆ ಮುಂದೆ ಪುನ್ನಾಮ ನರಕ ತ್ರಾಯತೆ ಇತಿ ಪುತ್ರ ಅಂತ ಹೇಳ್ತಾರೆ. ತಂದೆ ತಾಯಿಯನ್ನು ನರಕದಿಂದ ಬಿಡಿಸುವವರು ಪುತ್ರ, ನರಕಕ್ಕೆ ಹೋಗುವನ್ನು ತಪ್ಪಿಸುವವರು ಪುತ್ರ ಅಂತ ಹೇಳ್ತಾರೆ. ನಮಗೆ ಯಾರೂ ಈ ತರಹದ ಒಂದು ಸಂತಾನ ಇಲ್ಲವೇ ಇಲ್ಲ, ಮಕ್ಕಳಿಲ್ಲ, ನಾವು ಪುತ್ರಹೀನರಾಗಿದ್ದೇವೆ. ಒಂದು ಮದುವೆಯ ಮಹತ್ವದ ಒಂದು ಆಸೆಯೇ, ಒಂದು ಗುರಿಯೇ ಒಳ್ಳೆಯ ದೈವಿ ಭಕ್ತರಾದ ಪುತ್ರರನ್ನು ಪಡೆಯುವುದು, ಮಕ್ಕಳನ್ನು ಪಡೆಯುವುದು. ಅದೇ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇದ್ದು ಏನು ಪ್ರಯೋಜನ ಅನ್ನುವಂತಹ ಒಂದು ಯೋಚನೆಗಳು ಅವನಿಗೆ ಬರೋದಕ್ಕೆ ಶುರುವಾಗುತ್ತೆ. ಅವನು ಆತ್ಮಹತ್ಯೆ ಮಾಡಿಕೊಂಡು ಬಿಡಬೇಕು ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಅಂದ್ಕೊಳ್ತಾನೆ, ಆತ್ಮಹತ್ಯೆ ಮಾಡೋದು ಮಹಾಪಾಪ, ಅದು ಹಾಗೆ ಮಾಡಿಕೊಳ್ಳಬಾರದು ಅಂತ ಹೇಳಿ ಅವನು ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ರಾಜ್ಯವನ್ನು ತೊರೆದು ಬಿಡ್ತಾನೆ. ಆ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿಬಿಡ್ತಾನೆ. ಅವನ ಮನೆಯವರಿಗಾಗಲಿ, ಬಂಧು ಮಿತ್ರರಿಗಾಗಲಿ, ರಾಜ್ಯದ ಸಭಿಕಂತ್ರಿವರಿಗೆ ಯಾರಿಗೂ ತಿಳಿಯೋದಿಲ್ಲ ಇವನು ಎಲ್ಲಿ ಹೋದ ರಾಜ ಅಂತ ಹೇಳ್ಕೊಂಡು. ಎಲ್ಲರೂ ಬಹಳಷ್ಟು ಹುಡುಕಾಡ್ತಾರೆ, ರಾಜ ಸಿಕ್ಕೋದೇ ಇಲ್ಲ. ರಾಜ ಕಾಡು ಮೇಡಿನಲ್ಲಿ ಅಲ್ದಾಡ್ತಾನೆ, ತುಂಬ ನೋವಿನಲ್ಲಿರ್ತಾನೆ. ತನ್ನ ಜೀವನ ಯಾಕೆ ಹೀಗಾಯಿತು ಅಂತ ಅವನಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಕಾಡಿನಲ್ಲಿ ಬಹಳ ಪ್ರಾಣಿ ಪಕ್ಷಿಗಳನ್ನು ನೋಡ್ತಾನೆ, ಗಿಡ ಮರಗಳನ್ನು ನೋಡ್ತಾನೆ, ನಾನಾ ರೀತಿಯ ಫಲಗಳನ್ನು ಕೊಡ್ತಾ ಇರುವಂತಹ ಮರಗಳನ್ನು ನೋಡ್ತಾನೆ. ಇವನಿಗೆ ತಾನು ಮಾತ್ರ ಪುತ್ರಹೀನರಾಗಿರುವ ಒಂದೇ ಒಂದು ಖಿನ್ನತೆ ಕಾಡ್ತಾ ಇರುತ್ತೆ. ಹೀಗೆ ಅವನು ಬಹಳಷ್ಟು ಕಾಲ ಓಡಾಡ್ತಾ ಒಮ್ಮೆ ಒಂದು ಸರೋವರದ ಹತ್ರ ಬರ್ತಾನೆ. ಅಲ್ಲಿ ಬಹಳಷ್ಟು ಋಷಿಮುನಿಗಳಿರ್ತಾರೆ. ಋಷಿವರ್ಯರು ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಇವನು ಅಲ್ಲಿಗೆ ಹೋಗಿ ಕೈ ಮುಗಿದುಕೊಂಡು ನಿಂತ್ಕೊಳ್ತಾನೆ. ಆಗ ಆ ಋಷಿಮುನಿಗಳು ಹೇಳ್ತಾರೆ, ನಾವು ವಿಶ್ವದೇವರು, ನಾವೆಲ್ಲ ಯಾರು ಋಷಿಗಳಿದ್ದೇವೆ, ನಾವೆಲ್ಲ ವಿಶ್ವದೇವರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ನೀನು ರಾಜ ಆಗಿದ್ದೀಯ ಅಂತ ತಿಳಿದು ಬರುತ್ತೆ, ಆದರೆ ಇಲ್ಲಿಗೆ ಯಾಕೆ ಬಂದಿದ್ದೀಯ ಅಂತ ಗೊತ್ತಾಗ್ತಾ ಇಲ್ಲ, ವಿವರಣೆಯನ್ನು ಕೊಡು ಅಂತ ಹೇಳಿದಾಗ ರಾಜ ತನ್ನ ದುಃಖವನ್ನು ತೋಡ್ಕೊಳ್ತಾನೆ. ಏನಾದರೂ ಒಂದು ದಾರಿಯನ್ನು ತೋರಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆಗ ಆ ಋಷಿವರ್ಯರು ಹೇಳ್ತಾರೆ, ಈ ಸಮೀಪದಲ್ಲಿಯೇ ಕೆಲವು ದಿನಗಳಲ್ಲಿ ಏಕಾದಶಿ ಬರ್ತಾ ಇದೆ, ಈ ಪುಷ್ಯ ಶುಕ್ಲ ಏಕಾದಶಿ ಬರ್ತಾ ಇದೆ. ಅದರ ಹೆಸರೇ ಪುತ್ರದ ಏಕಾದಶಿ. ಪುತ್ರ ಅಂದರೆ ಗಂಡು ಮಗು, ದಾ ಅಂತ ಹೇಳಿದ್ರೆ ಕೊಡುವವನು, ಪುತ್ರದ. ಈ ಏಕಾದಶಿ ಮಕ್ಕಳನ್ನು ಕೊಡುವ ಏಕಾದಶಿಯಾಗಿದೆ. ಯಾರು ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೋ, ಮೊದಲನೆಯದು ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ, ಎರಡನೆಯದು ಅವರು ಈ ದೇಹ ತ್ಯಾಗದ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಅವರು ವಿವರಣೆಯನ್ನು ಮಾಡ್ತಾರೆ. ಏಕಾದಶಿಯನ್ನು ಅಚ್ಚುಕಟ್ಟಾಗಿ ದವಸ ಧಾನ್ಯಗಳು ಇಲ್ಲದೆ, ಆಹಾರ ನೀರು ಇಲ್ಲದೆ ಉಪವಾಸದಿಂದ ಏಕಾದಶಿಯನ್ನು ಮಾಡುವ ಕ್ರಿಯೆಯನ್ನು ಹೇಳ್ಕೊಳ್ತಾರೆ. ಇದರಿಂದ ಬಹಳ ಸಂತುಷ್ಟನಾದ ರಾಜ ಸುಕೇತುಮಾನ್ ಆ ಏಕಾದಶಿಯನ್ನು ನಿಷ್ಠೆಯಿಂದ ಮಾಡ್ತಾನೆ. ಹಾಗೂ ಏಕಾದಶಿಯ ನಂತರ ಅವನು ರಾಜ್ಯಕ್ಕೆ ಪುನರಾಗಮನ ಮಾಡ್ತಾನೆ. ಹಾಗೂ ತನ್ನ ಹೆಂಡತಿ ಶೈಬ್ಯಳ ಜೊತೆ ಒಂದಾಗ್ತಾನೆ. ಕೆಲವೇ ಸಮಯದಲ್ಲಿ ಅವನ ಹೆಂಡತಿ ಗರ್ಭಿಣಿಯಾಗ್ತಾಳೆ ಹಾಗೂ ಬಹಳ ಸುಂದರವಾದ ಮಗು ಜನಿಸುತ್ತೆ. ಕಾಲಕ್ರಮೇಣ ದೈವಿ ಭಕ್ತಿಯಿಂದ ಬೆಳೆಯುತ್ತೆ. ಹಾಗೂ ಈ ರಾಜ ಹಾಗೂ ಅವನ ಹೆಂಡತಿ ಮಗುವಿನ ಜೊತೆಗೆ ಅತ್ಯಂತ ತಮ್ಮ ರಾಜ್ಯಭಾರವನ್ನು ಹಾಗೂ ಸಂಸಾರವನ್ನು ನಡೆಸಿಕೊಳ್ತಾರೆ. ಈ ಕಥೆಯನ್ನು ಶ್ರೀಕೃಷ್ಣ ಹೇಳ್ತಾನೆ. ಹಾಗೆ ಯುಧಿಷ್ಠಿರನಿಗೆ ಹೇಳ್ತಾನೆ, ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ತಮ್ಮ ಎಲ್ಲ ಪಾಪದ ಒಂದು ಫಲ ಕಡಿಮೆಯಾಗಿ ಅವರು ಈ ದೇಹ ತ್ಯಾಗದ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಎಲ್ಲರೂ ಏಕಾದಶಿ ಅಂತ ಕೃಷ್ಣ ವಿವರಿಸ್ತಾನೆ. ಹೀಗೆ ಇನ್ನೊಂದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಈ ಏಕಾದಶಿಯ ಇನ್ನೊಂದು ಮಹತ್ವದ
ಕಥೆ ಬರುತ್ತೆ. ನಮ್ಮ ಆಳ್ವಾರ್ ಅಂತ ಒಬ್ಬರು ಆಚಾರ್ಯರು ಆಳ್ವಾರ್. ಅವರು ತಮ್ಮ ಈ ಭೌತಿಕ ಜೀವನವನ್ನು ಮುಗಿಸುವ ಸಂದರ್ಭದಲ್ಲಿ 32ನೇ ವಯಸ್ಸಿಗೆ ಅವರು ತಮ್ಮ ಭೌತಿಕ ಲೀಲೆಗಳನ್ನು ಮುಗಿಸಿದರು ಅಂತ ಹೇಳ್ತಾರೆ. ಅವರು ವೈಕುಂಠ ದ್ವಾರಗಳಿಗೆ ಹೋಗುವ ಸಮಯದಲ್ಲಿ ಸ್ವತಃ ವಿಷ್ಣುವೇ ವೈಕುಂಠ ದ್ವಾರಕ್ಕೆ ಬಂದು, ಅಂದರೆ ವೈಕುಂಠದ ಲೋಕದ ದ್ವಾರ ಏನಿರುತ್ತೆ ಆ ದ್ವಾರಕ್ಕೆ ಬಂದು ನಮ್ಮಾಳ್ವಾರ್ನನ್ನು ತುಂಬ ಖುಷಿಯಿಂದ ವೈಕುಂಠ ಲೋಕಗಳಿಗೆ ಆಗಮಿಸಿಕೊಳ್ಳುವುದಕ್ಕೆ ಸಡಗರದಿಂದ ವಿಷ್ಣುವೇ ಹೋಗಿದ್ದ ಅಂತ ಹೇಳ್ತಾರೆ. ಹೀಗಾಗಿ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಕೂಡ ಹೇಳ್ತಾರೆ. ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಎಲ್ಲ ನೀವು ನೋಡಿದರೆ ಎಲ್ಲ ವೈಕುಂಠ ವಿಷ್ಣುವಿನ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರಗಳನ್ನು ಮಾಡ್ತಾರೆ. ಯಾರು ಈ ವೈಕುಂಠ ದ್ವಾರವನ್ನು ದಾಟಿ ವಿಷ್ಣುವಿನನ್ನು ನೋಡಿ ಅವನಿಗೆ ಪೂಜೆಯನ್ನು ಮಾಡ್ತಾರೋ ಅವರು ತಮ್ಮ ಜೀವನದ ಕೊನೆಯಲ್ಲಿ ವೈಕುಂಠ ಲೋಕಗಳಿಗೆ ಹೋಗ್ತಾರೆ ಎನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಹಾಗಾಗಿ ನಾವು ಬಹಳ ನಿಷ್ಠೆಯಿಂದ ಏಕಾದಶಿಯನ್ನು ಮಾಡೋಣ. ನಮ್ಮ ಪಾಪಗಳನ್ನು ಕಳೆದುಕೊಂಡು ಶ್ರದ್ಧಾಭಕ್ತಿಯಿಂದ ಜೀವನವನ್ನು ಮಾಡೋಣ ಅಂತ ಹೇಳ್ತಾ ಈ ಏಕಾದಶಿಯ ಮಹತ್ವವನ್ನು ನಾವು ಮುಗಿಸೋಣ. ಹರೇ ಕೃಷ್ಣ.